ಒಂದು ಕಥೆಯನ್ನು ಆಯ್ಕೆ ಮಾಡ್ಕೊಂಡಿರುವಂಥದ್ದಿದೆ ಗೊತ್ತಾ. ಇವರ ಮೊದಲನೇ ಈ ತಂಡದ ಮೊದಲನೇ ಗೆಲುವು ಏನು ಅಂತಂದರೆ ಇವರು ಆಯ್ಕೆ ಮಾಡ್ಕೊಂಡಿರುವಂಥ ಸಬ್ಜೆಕ್ಟ್. ಈ ಸಬ್ಜೆಕ್ಟಲ್ಲಿ ಗೆದ್ದಿದ್ದಾರೆ. ಸೊ ಹಾಗಾಗಿ ಇವರ ಮೊದಲನೇ ಪ್ರಯತ್ನದಲ್ಲೇ ಅವರು ಕೈ ಹಾಕಿರುವಂಥ ಏರಿಯಾ ಇದೆ ಗೊತ್ತಾ, ಅಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋವಂಥದ್ರಲ್ಲೇ ಅವ್ರು ಗೆದ್ದಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇದು ಗೊತ್ತಿರುವಂಥ ನಡೆದಿರುವಂಥ ಒಂದು ಘಟನೆಯ ಆಧಾರಿತವಾದಂಥ ಸಿನಿಮಾ ಮಾಡುವಂಥದ್ರಲ್ಲಿ ಇರುವಂಥ ಜವಾಬ್ದಾರಿ ಇದೆ ಗೊತ್ತಾ, ಅದು ಆ ತಂಡಕ್ಕೆ ಮಾತ್ರ ಗೊತ್ತಿರೋಂಥದ್ದೇ. ಯಾಕಂತಂದರೆ ಕಾಲ್ಪನಿಕವಾದಂಥ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪಾದ್ರೂ ಕೂಡ ನಡೆದೋಗುತ್ತೆ. ಅದಕ್ಕೊಂದು ಕ್ರಿಯೇಟಿವ್ ಲಿಬರ್ಟಿ ಅಂತ ಇರುತ್ತೆ. ಅಲ್ಲಿ ಆ ಕ್ರಿಯೇಟಿವಿಟಿಯ ಒಂದು ಲಿಬರ್ಟಿಯಲ್ಲಿ ನಡೆದೋಗ್ಬಿಡುತ್ತೆ. ಆದರೆ ಇಂಥದ್ದು ಸಿನಿಮಾಗಳಲ್ಲಿ ಒಂದು ಚೂರೂ ತಪ್ಪಾಗಂಗಿಲ್ಲ ರೀ. ಯಾಕಂತಂದರೆ ಈ ಘಟನೆ ಬಂಡೆ ಸಾಹೇಬರ ಒಂದು ದಕ್ಷ ಅವರ ಕಾರ್ಯಾಚರಣೆ ಆಗಿರ್ಬೋದು, ಅವರ ಕಾರ್ಯ ಆಗಿರ್ಬೋದು, ಇದು ಇಡೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಗೊತ್ತಾದಂಥ ಒಂದು ವಿಚಾರ. ಸೊ ಆ ಥರದ ಒಂದು ವಿಚಾರವನ್ನು ಇವತ್ತು ಸಿನಿಮಾದ ಆಧಾರವಾಗಿ ಇಟ್ಕೊಂಡು ಸಿನಿಮಾ ಮಾಡೋಕೆ ಹೊರಟಿದ್ದಾರೆ ಗೊತ್ತಾ. ಅಲ್ಲಿ ಆಲ್ ದಿ ಬೆಸ್ಟ್, ಹ್ಯಾಟ್ಸ್ ಆಫ್ ಟು ದಿ ಎಂಟೈರ್ ಟೀಮ್ ಸರ್. ನೀವು ಈ ಸಿನಿಮಾ ಮಾಡಲಿಕ್ಕೆ ಕೈ ಹಾಕಿರೋದ್ರಲ್ಲೇ ನಿಮ್ಮ ಒಂದು ದಿಟ್ಟತನ ಮತ್ತು ನಿಮ್ಮ ಒಂದು ಪ್ಯಾಷನ್ ಗೊತ್ತಾಗ್ತಾ ಇದೆ. ಖಂಡಿತವಾಗ್ಲೂ ಈ ಥರದ ಸಿನಿಮಾಗಳು ಬರಬೇಕು ನಮಗೆ. ಈ ಥರದ ಸಿನಿಮಾಗಳು, ಇದು ಬರೀ ಒಂದು ಸಿನಿಮಾ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ನಿಜವಾದ ನಾಯಕರಿದ್ದಾರೆ ಗೊತ್ತಾ. ನಿಜವಾದ ನಾಯಕರು ಯಾರು ಅಂತ ಹೇಳಿದ್ರೆ ಈ ಥರದವರು. ಅಂದರೆ ಬಂಡೆ ಸಾಹೇಬರಂಥ, ಮಲ್ಲಿಕಾರ್ಜುನ್ ಬಂಡೆ ಸಾಹೇಬರಂಥ ಹೀರೋಗಳಿದ್ದಾರೆ ಗೊತ್ತಾ. ಅವರು ಅಪರೂಪಕ್ಕೆ ಜನಿಸ್ತಾರೆ. ಸೊ ಆ ಥರದ ಒಂದು ನಾಯಕನ ಸಿನಿಮಾನ ಇವತ್ತು ನೀವು ಮುಖ್ಯ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದೀರಿ ಗೊತ್ತಾ. ಇದು ಖಂಡಿತವಾಗ್ಲೂ ಬರೀ ಸಿನಿಮಾ ಮಾತ್ರ ಅಲ್ಲ, ಒಂದು ಸಾರ್ಥಕತೆಯ ಕೆಲಸ ಇದು ನಿಮಗೆ. ಖಂಡಿತವಾಗ್ಲೂ ಇಡೀ ಕರ್ನಾಟಕದ ಜನತೆ ನಿಮ್ಮನ್ನು ಮೆಚ್ಚಬೇಕು ಅಂತ ಅನ್ನೋವಂಥದ್ದು. ಇವತ್ತು ಇನ್ನೊಂದು ಖುಷಿಯಾಗಿರುವಂಥ ವಿಚಾರ ಏನು ಅಂತಂತಂದರೆ, ಇದು ಬರೀ ಹೊಸಬರ ಸಿನಿಮಾ ಅಲ್ಲ. ಹೊಸಬರ ಸಿನಿಮಾ ಆದರೂ ಕೂಡ ನಾವು ಇಲ್ಲಿ ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡಿರ್ತೀವಿ ಅಂತ ಅನ್ನೋವಂಥದ್ದು ಇವತ್ತು ನನ್ನ ಕಣ್ಣಿಗೆ ಕಂಡಿದ್ದೇನು ಅಂತಂತಂದರೆ, ಅಷ್ಟು ಜನ ಇವತ್ತು ಮಾಧ್ಯಮ ಮಿತ್ರರು ಇಲ್ಲಿ ಇದ್ದೀರಿ ಗೊತ್ತಾ. ನೀವು ಕೊಡ್ತಾ ಇರುವಂಥ ಸಪೋರ್ಟ್ ಮಾತ್ರ ಈ ಥರದ ಒಂದು ಹೊಸ ತಂಡ ಇಷ್ಟು ಗಟ್ಟಿಯಾಗಿ ನಿಲ್ಲಲಿಕ್ಕೆ ಸಾಧ್ಯ. ಇದು ನಿಮ್ಮಗಳಿಗೆ ಒಂದು ದೊಡ್ಡ ಚಪ್ಪಾಳೆ. ಖಂಡಿತವಾಗಿಯೂ ನಿಮಗೆ ಸೇರಬೇಕು. ನಿಮ್ಮಗಳ ಸಪೋರ್ಟಿಂದ ಮಾತ್ರ ಈ ಥರದ ಒಂದು ಸಿನಿಮಾಗಳು, ಈ ಥರದ ಒಂದು ಪ್ರಯತ್ನಗಳು ಆಗಲಿಕ್ಕೆ ಸಾಧ್ಯ. ಈ ಸಿನಿಮಾದ ನಾಯಕ ನಟರು ಸಂತೋಷ್ ರಾಮ್ ಅವರು. ಯಾಕಂದರೆ ನನಗೆ ಅವ್ರ ಪರಿಚಯ. ಅವರು ಈಗಷ್ಟೇ, ದಯವಿಟ್ಟು ಕೂತ್ಕೊಳ್ಳಿ. ಈಗಷ್ಟೇ ಈಗ ಒಂದು ವಾರದ 10 ದಿವಸದಿಂದ ಸಿಕ್ಕಿದ್ವಿ ನಾವು. ಒಂದು ಸಿನಿಮಾದ ರೆಕಾರ್ಡಿಂಗ್ ಟೈಮಲ್ಲಿ ಪಾಪ ಅವರು ಹಿಂದೆನೇ ನಿಂತ್ಕೊಳ್ತಾ ಇದ್ದರು. ಆಮೇಲೆ ಸರ್ ನಾನೊಂದು ಸಿನಿಮಾ ಹೀರೋ ಮಾಡಿದ್ದೀನಿ ಸರ್ ಅಂತ. ನೀವು ಬನ್ನಿರಿ ಸರ್, ಇಲ್ಲಿ ನನಗೆ ಗೊತ್ತಿರಲಿಲ್ವಲ್ಲ ಯಾವುದು ಅಂತಂದರೆ, ಸರ್ ಬಂಡೆ ಅವರ ಹೆಸರು ಕೇಳಿದ್ದೀರಾ? ಹೌದು, ಮಲ್ಲಿಕಾರ್ಜುನ್ ಬಂಡೆ ಯಾರಿಗೂ ಗೊತ್ತಿಲ್ಲ, ಇಡೀ ಕರ್ನಾಟಕದ ಯಾರಿಗೂ ಗೊತ್ತಿಲ್ಲ. ಆ ಪಾತ್ರ ನಾನು ಮಾಡ್ತಾ ಇದ್ದೀನಿ ಸರ್ ಅಂತ. ನಾನು ನಿಜಕ್ಕೂ ಎಷ್ಟು ಖುಷಿ ಆಯಿತು, ಅಷ್ಟೇ ನಿಮ್ಮ ಬಗ್ಗೆ ಹೆಮ್ಮೆ ಆಯಿತು ರೀ. ಯಾಕಂತಂದರೆ ಆ ಥರದ ಒಂದು ಪಾತ್ರವನ್ನು, ಆ ಥರದ ಒಂದು ಬರೀ ವ್ಯಕ್ತಿ ಅಲ್ಲ, ಅದೊಂದು ವ್ಯಕ್ತಿತ್ವ. ಅದು ಆ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವಂಥ ಒಂದು ಪಾತ್ರದ ಜವಾಬ್ದಾರಿ ನೀವು ತೊಗೊಂಡಿದ್ದೀರಿ ಗೊತ್ತಾ. ಇಲ್ಲಿ ನಿಜಕ್ಕೂ ಕೂಡ ನಿಮಗೆ ತುಂಬ ದೊಡ್ಡ ಕ್ರೆಡಿಟ್ಸ್. ಯಾಕಂತಂದರೆ ಅದನ್ನು ತುಂಬ ಜವಾಬ್ದಾರಿಯುತವಾದಂಥದ್ದು. ಆಮೇಲೆ ಈ ಸಿನಿಮಾದ ರವಿ ಅವರು ಈ ಸಿನಿಮಾದ ನಿರ್ದೇಶಕರಾಗಿರ್ತಾರೆ. ದೊಡ್ಡಮಲ್ಪರು ಈ ಸಿನಿಮಾದ ನಿರ್ಮಾಪಕರಿರ್ತಾರೆ. ಅವರು ನನಗೆ ಭಾಳ ಪರಿಚಯ ಇರುವಂಥವರು. ರಾಜುಗೌಡರ ಮುಖಾಂತರವಾಗಿ, ದಯಣ್ಣ ಅವರ ಮುಖಾಂತರವಾಗಿ, ತರುಣ್ ಅವ್ರ ಮುಖಾಂತರವಾಗಿ ನಮ್ಗೆ ತುಂಬ ಒಡನಾಟ ಇದೆ ನಿಮಗೆ. ಆದರೆ ಅವ್ರು ನಿರ್ಮಾಪಕರು ಅಂತ ಗೊತ್ತಿರಲಿಲ್ಲ ಸರ್. ನೀವೊಂದು ಸಿನಿಮಾ ಮಾಡಿದ್ದೀರಿ ಅಂತ ಅನ್ನೋ ವಿಚಾರ ನನಗೆ ಗೊತ್ತಿರಲಿಲ್ಲ. ಆದರೆ ಮತ್ತೊಂದು ಸಿನಿಮಾ ನೀವು ಮಾಡಿಲ್ಲ ಸರ್, ಭಾಳ ವಿಶೇಷವಾದಂಥ ಸಿನಿಮಾ ಮಾಡಿದ್ದೀರಿ. ನಿಮ್ಮ ನಿರ್ಮಾಪಕನ ಒಂದು ಹಾದಿ ಏನಿದೆಯಲ್ಲ, ಈ ಸಿನಿಮಾದ ಮುಖಾಂತರ ಒಂದು ಯಶಸ್ವಿ ಬಾಗಲನ್ನ ತೆರೀಲಿ. ನಿಮಗೆ 100 ಸಿನಿಮಾ ಮಾಡುವಂಥ ಶಕ್ತಿ ಆ ಭಗವಂತ ನಿಮಗೆ ಕಲ್ಪಿಸಲಿ ಅಂತ ಅನ್ನೋವಂಥದ್ದು ನನ್ನ ಆರೈಕೆ. ಮತ್ತೊಮ್ಮೆ ಈ ಥರದ ಸಿನಿಮಾಗಳು ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಕೂಡ ಮುಂದಿನ ಜನ್ರೇಷನ್ಗೆ ಖಂಡಿತವಾಗ್ಲೂ ಒಂದು ಮೆಸೇಜ್ ಇರುವಂಥ ಒಂದು ಸಿನಿಮಾ ಆಗಾಗ ಬರ್ತಿರಬೇಕು ಅಂತ ಅನ್ನುವಂಥದ್ದು. ನನಗೆ ಇತ್ತೀಚಿನ ದಿವಸಗಳಲ್ಲಿ ನಾನು ನೋಡಿದ ಹಾಗೆ ಹೊಸ ರೀತಿಯ ಹೊಸಬರ ಪ್ರಯತ್ನವನ್ನು ಚೆನ್ನಾಗಿ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿದರೆ ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಕನ್ನಡ ಪ್ರೇಕ್ಷಕ ಕೈ ಬಿಡ್ತಾ ಇಲ್ಲ ಅಂತನ್ನೋವಂಥದ್ದು ನಾನೇ ಸಾಕ್ಷಿ. ಇವತ್ತು ನಾನು ನೋಡ್ತಾ ಬರ್ತಾ ಇದ್ದೀನಿ. ಇವತ್ತು ಈ ಹೊಸಬರ ಪ್ರಯತ್ನವನ್ನು ಗೆಲ್ಲುತ್ತಾ ಇರುವಂಥ ಸಿನಿಮಾಗಳ ಪಟ್ಟಿಯಲ್ಲಿ ಈ ಸಿನಿಮಾ ಸೇರಲಿ ಅಂತನ್ನೋವಂಥದ್ದು ನನ್ನ ಆಶಯ. ಮತ್ತೊಮ್ಮೆ ಟೀಸರ್ ಭಾಳ ಚೆನ್ನಾಗಿದೆ.
ಭಾಳ ಕಮ್ಮಿ ಆಗೋಗ್ತೀರಿ, ಇನ್ನೊಂಚೂರು ಬೇಕು ಅಂತ ಅನಿಸ್ತು ನನಗೆ. ಅಷ್ಟು ಚಂದ ಮಾಡಿದ್ದಾರೆ, ನಂಗೆ ಮುಗ್ದೋಯ್ತಾ ಅಂತಂದು ಅನ್ನೋ ಅಷ್ಟು. ಆ್ಯಕ್ಚುಲಿ ಹಂಗಿರಬೇಕು, ಇನ್ನೂ ಸ್ವಲ್ಪ ಬೇಕು ಅನ್ನೋ ಹಂಗೆ ಇರಬೇಕು. ಅಷ್ಟು ಚಂದ ಕಟ್ ಮಾಡಿದ್ದೀರಿ. ಟ್ರೈಲರ್ಗೋಸ್ಕರ ನಾನು ಕೂಡ ಕಾಯ್ತಾ ಇದ್ದೀನಿ. ಇನ್ನೇನು ಕೆಲವೇ ದಿವಸಗಳಲ್ಲಿ ಸಿನಿಮಾ ತೆರೆ ಕಾಣ್ತಾ ಇರುತ್ತೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಸಿನಿಮಾಗಳ ಮೇಲೆ ಇರಲಿ. ಈ ಥರದ ಸಿನಿಮಾಗಳು ಗೆಲ್ತಾ ಇದ್ದಾಗ ಈ ಥರದ ತಂಡಗಳು ಮತ್ತೆ ಹುಟ್ಕೊಳ್ಳಿಕ್ಕೆ ಕಾರಣವಾಗುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಬಂಡೆ ಸಾಹೇಬ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಶರಣ್ ಸರ್. ದಯವಿಟ್ಟು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.